ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಭಾಗ್ಯ. ಇವತ್ತು ಪರ್ಫೆಕ್ಟಾಗಿರೋ ರವೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ: ದ್ರಾಕ್ಷಿ, ಗೋಡಂಬಿ, ತುಪ್ಪ, ಲವಂಗ, ಹಾಲು 1 ಕಪ್ಪು, ಸಕ್ಕರೆ ಮತ್ತು ಚಿರೋಟಿ ರವೆ. ಇದು ಚಿರೋಟಿ ರವೆಯಲ್ಲಿ ಮಾಡೋದ್ರಿಂದ ಸೂಪರಾಗಿ ಬರುತ್ತೆ ರವೆ ಉಂಡೆ. ನೋಡಿ, ಒಂದು ಕಡಾಯಿ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು. ಕಡಾಯಿ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಹಾಗಾಗಿ ತುಪ್ಪ ಹಾಕ್ತಾಯಿದ್ದೀನಿ, 1-2 ಸ್ಪೂನು. ನೋಡಿ, ಈಗ ಮೊದಲಿಗೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ದ್ರಾಕ್ಷಿ ಫಸ್ಟ್ ಹಾಕಬಾರ್ದು, ಗೋಡಂಬಿ ಹಾಕಬೇಕು. ದ್ರಾಕ್ಷಿ ಬೇಗ ಇದಾಗ್ಬಿಡುತ್ತೆ, ರೋಸ್ಟ್ ಆಗಿಬಿಡುತ್ತೆ. ಅದರಿಂದ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು ಗೋಡಂಬಿನ. ಈ ರೀತಿಯಲ್ಲಿ ಪರ್ಫೆಕ್ಟಾಗಿ ರವೆ ಉಂಡೆ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. 1 ಕಪ್ಪು ಫುಲ್ಲು ಚಿರೋಟಿ ರವೆಗೆ 3/4 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈ ವಿಧಾನದಲ್ಲಿ ಮಾಡಿದ್ರೆ ರವೆ ಉಂಡೆ ಸೂಪರಾಗಿ ಬರುತ್ತೆ. ದ್ರಾಕ್ಷಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಉಬ್ಬಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮ ಮನೆ ಮಗಳು, ಯಾವತ್ತೂ ಬಿಟ್ಕೊಡ್ಬೇಡಿ ದಯವಿಟ್ಟು. ನೋಡಿ, ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಮಾಡಿರೋ ತಿಂಡಿ ವರಮಹಾಲಕ್ಷ್ಮಿಗೆ, ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ರವೆ ಉಂಡೆ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ಅದು ಪರ್ಫೆಕ್ಟಾಗಿ ಬರುತ್ತೆ. ಈ ಕರೆಕ್ಟಾಗಿ ಕನ್ಸಿಸ್ಟೆಂಟಿ ಹಾಕ್ಕೊಂಡು ಮಾಡಿ, ನೀಟಾಗಿ ಬರುತ್ತೆ. ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್, ಆವಾಗಲೇ ನಿಮಗೆ ಹೇಗೆ ಮಾಡೋದು ಅಂತ ಒಂದು ಐಡಿಯಾ ಬರುತ್ತೆ. ಎಲ್ಲ ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 6-7 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ನೋಡಿ, ಚಿರೋಟಿ ರವೆ ಇದು. ಚಿರೋಟಿ ರವೆನ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಹದವಾಗಿ ರೋಸ್ಟ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರವೆ ಉಂಡೆ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅದು ಚೆನ್ನಾಗಿ ರವೆ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಮೀಡಿಯಮ್ ಇದರಲ್ಲೇ ಹುರ್ಕೋಬೇಕು. ಚೆನ್ನಾಗಿ ಈ ರೀತಿ ಹುರ್ಕೊಳ್ತಾ ಇರಬೇಕು. ಈ ಥರ ಎಲ್ಲ ಅಡುಗೆಗಳು ಮಾಡಿ ವರಮಹಾಲಕ್ಷ್ಮಿ ದೇವಿಗೆ ನೈವೇದ್ಯಕ್ಕೆ ಇಟ್ಟರೆ ತುಂಬ ಖುಷಿ ಪಡ್ತಾಳೆ. ಈಗ ನೋಡಿ, ಕೊಬ್ಬರಿ 1 ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡು 1 ಬಟ್ಲು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನೂ ರವೆ ಜೊತೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಸಿಮ್ಮಲ್ಲೇ ಇಟ್ಕೋಬೇಕು, ಹೆವಿ ಇಡಬಾರ್ದು. ಲೋ ಸಿಮ್ಮಲ್ಲೇ ಇಟ್ಕೊಂಡು ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಸಕ್ಕರೆ 3/4 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಚಿರೋಟಿ ರವೆಗೆ 3/4 ಭಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಆ ಥರ ಹಾಕ್ಕೊಂಡ್ರೆ ರವೆ ಉಂಡೆ ಚೆನ್ನಾಗಿ ಬರೋದು. ನೋಡಿ, ಅದು ಸಕ್ಕರೆ ಎಲ್ಲ ಚೆನ್ನಾಗಿ ರವೆ ಜೊತೆ ಹೊಂದ್ಕೋಬೇಕು. ಅಲ್ಲಿ ತನಕ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಈ ರೀತಿ ಮನೇಲಿ ಮಾಡಿಕೊಂಡು ನೀವು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ಬಾಂಬೆ ರವೆಯಲ್ಲಿ ಮಾಡಬಾರ್ದು, ಉಪ್ಪಿಟ್ಟು ರವೆಯಲ್ಲೂ ಮಾಡಬಾರ್ದು. ಇದಕ್ಕೆ ಪರ್ಫೆಕ್ಟಾಗಿ ಮಾಡಬೇಕು, ಬರಬೇಕು ಅಂದರೆ ರವೆ ಉಂಡೆ ಚಿರೋಟಿ ರವೆಯಲ್ಲೇ ಮಾಡಬೇಕಿದು. ಯಾಕಂದರೆ ಬಾಂಬೆ ರವೆ ದಪ್ಪ ಇರುತ್ತೆ, ಉಂಡೆ ಗಟ್ಟಿ ಆಗಿಬಿಡುತ್ತೆ. ಇದು ಬಂದು ಚಿರೋಟಿ ರವೆಯಲ್ಲಿ ಸೂಪರಾಗಿ ಬರುತ್ತೆ ಉಂಡೆ. ಒಂದು 5 ನಿಮಿಷ ಇಲ್ಲ 10 ನಿಮಿಷ ಅದು ಹಬೆಯಲ್ಲೇ ಬೇಯಬೇಕು. ಆಗಿದೆ 10 ನಿಮಿಷ. ಈಗ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೆ ಸಕ್ಕರೆ, ಕೊಬ್ಬರಿ, ರವೆ ಎಲ್ಲ. ಈಗ ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ ತಕ್ಷಣ, ಏಲಕ್ಕಿ ಪುಡಿ ಏನಕ್ಕೆ ಹಾಕೋದಂದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಗಮ್ ಅಂತ ಆ ಫ್ಲೇವರ್ ಇಲ್ಲಿ ಬರ್ತಿದೆ ನೋಡಿ. ಈಗ ರೋಸ್ಟ್ ಮಾಡ್ಕೊಂಡಿದ್ನೆಲ್ಲ ಆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ, ಗೋಡಂಬಿ ಮತ್ತು ದ್ರಾಕ್ಷಿ ನೋಡಿ. ಅದನ್ನು ಒಂದು ಹದವಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು, ಸೀದಿಸಿದ್ರೆ ಚೆನ್ನಾಗಿ ಬರೋಲ್ಲ. ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಾಲು 1 ಕಪ್ ತೊಗೊಂಡಿದ್ದೀನಿ. ಅದು ಕಾಯಿಸಿ ಆರಿಸಿರೋ ಹಾಲು ಇದು, ಹಸಿ ಹಾಲು ಹಾಕಬಾರ್ದು, ಕಾಯಿಸಿ ಆರಿಸಿದಂಥ ಹಾಲು ಇದು. ಅದು ಹಾಕ್ಕೊಳ್ತಾ ಇದ್ದೀನಿ 1 ಬಟ್ಲು. ಹಾಲೇನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ, ಸಕ್ಕರೆ ಇದರಲ್ಲೇ ಚೆನ್ನಾಗಿ ಕರಗಿರುತ್ತೆ, ರವೆ ಕೊಬ್ಬರಿ ಎಲ್ಲ. ನೋಡಿ ಗಮ್ ಅಂತ ಇದೆ. ಹಾಲು ಹಾಕಿದ ತಕ್ಷಣ ತುಪ್ಪ ಮತ್ತು ಏಲಕ್ಕಿ ಫ್ಲೇವರು, ಲವಂಗ ಫ್ಲೇವರು ಇಷ್ಟು ಚೆನ್ನಾಗಿ ಪರಿಮಳ ಗಮ್ ಅಂತ ಬರ್ತಾಯಿದೆ ನೋಡಿ. ಆ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಅಲ್ಲಿ ತನಕ ನೋಡಿ. ಚೆನ್ನಾಗಿ ಒಂದಕ್ಕೊಂದು ಕೂಡ್ಕೊಂಡಿದೆ. ಈಗ ಉಂಡೆ ಕಟ್ಟೋಣ. ಇಷ್ಟು ಈಸಿ, ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್. ಇದು ರವೆ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ರವೆ ಉಂಡೆ, ನೀವೇ ನೋಡಿ. ನಾನಿಲ್ಲಿ 1 kg ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಅದಕ್ಕೆ 3/4 kg ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂದರೆ 3/4 kg ಹಾಕಿದ್ರೇ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರೋದು. ಅರ್ಧ kg ಹಾಕಿದ್ರೂ ಚೆನ್ನಾಗಿರಲ್ಲ. 1 kg ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಪರ್ಫೆಕ್ಟಾಗಿ 1 kg ಚಿರೋಟಿ